ಹುಬ್ಬಳ್ಳಿಯ ಇನಾವೀರಾಪುರದಲ್ಲಿ ಮಾನ್ಯ ಹತ್ಯೆ ಕೇಸ್ ಸಂಬಂಧ ಗ್ರಾಮದಲ್ಲಿರುವಂತಹ 4 ದಲಿತ ಕುಟುಂಬಗಳಲ್ಲಿ ಭೀತಿ ಅಂದ್ರೆ ಭಯದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಊರೇ ಬಿಟ್ಟು ಹೋಗುವಂತ ಭೀತಿಯಲ್ಲಿ ದಲಿತರಿದ್ದಾರೆ. 100 ಮನೆಗಳಲ್ಲಿ ದಲಿತರದ್ದು ಕೇವಲ 4 ಮನೆ ಇದೆ. ದಲಿತರಿಗೆ ಜಮೀನು ಇಲ್ಲ, ರುದ್ರಭೂಮಿನೂ ಇಲ್ಲ. ರಸ್ತೆ ಬದಿಯೇ ಮಾನ್ಯಾಳ ಅಂತ್ಯಕ್ರಿಯೆಯನ್ನ ಮಾಡಲಾಗಿತ್ತು. ದಲಿತರನ್ನ ಯಾರೂ ಕೇಳೋರೇ ಇಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗಲಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಮರ್ಯಾದಾ ಹತ್ಯೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇಂತಹ ನೀಚ ಕೃತ್ಯವನ್ನ ತಂದೆಯೇ ಮಾಡಿದ್ದು, ಅದು ಗರ್ಭಿಣಿ ಅಂತಾನೂ ನೋಡದೆ ಮಗಳನ್ನ ಕೊಚ್ಚಿದ್ರಲ್ಲ, ಆ ವಿಷಯವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗ ದಲಿತ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಿದ್ರು ಮಾನ್ಯ ತಂದೆ. ಒಂದು ಪ್ಲಾನ್ ಅನ್ನ ಮಾಡಿದ್ರು, ಅಂದ್ರೆ ದಲಿತರಿಗೆ ಭಯ ಹುಟ್ಟಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ಅಂತ ಏನು ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈಗ ಅಲ್ಲಿರುವಂತ ದಲಿತ ಕುಟುಂಬಗಳಿಗೆ ಆತಂಕ ಇದೆ. ಹಾಗಾಗಿ ಊರೇ ಸಹವಾಸ ಬೇಡ, ನಮಗೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಆ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಇನ್ನೊಂದು ಕಡೆ ದಲಿತರಿಗೆ ಅಲ್ಲಿ ಜಮೀನಿಲ್ಲ, ಅಕಸ್ಮಾತ್ ಸತ್ತೋದ್ರೆ ರುದ್ರಭೂಮಿನೂ ಇಲ್ಲ, ಸ್ಮಶಾನನೂ ಇಲ್ಲ. ಹಾಗಾಗಿ ಊರು ಸಹವಾಸ ಬೇಡ ಬಿಡೋ ಅಂತ ಒಂದು ನಿರ್ಧಾರದಲ್ಲಿ ಅವರಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಈಗಲಾದರೂ ಮಧ್ಯಪ್ರವೇಶ ಮಾಡುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಒಂದು ಮರ್ಯಾದಾ ಹತ್ಯೆನೇ ಬೆಚ್ಚಿ ಬೀಳಿಸಿತ್ತು ರಾಜ್ಯವನ್ನ. ಮತ್ತೊಂದು ಕಡೆ ಅಲ್ಲಿರುವಂತ ದಲಿತ ಕುಟುಂಬಗಳನ್ನ ಟಾರ್ಗೆಟ್ ಮಾಡಿದ್ರು ಮಾನ್ಯ ತಂದೆ ಅಂತ ಹೇಳಿ FIR ಇರೋದ್ರಿಂದ, ದೂರಿನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇದು ಕೂಡ ಸಹಜವಾಗಿ ಅಲ್ಲಿರುವಂತ ದಲಿತ ಕುಟುಂಬದವರಿಗೆ ಆತಂಕವನ್ನ ತಂದಿದೆ. ಹಾಗಾಗಿ ಊರು ಬಿಡುವಂತ ಒಂದು ನಿರ್ಧಾರ ಎಲ್ಲಿ ತನಕ ಬಂದಿದೆ, ಮತ್ತೆ ಜಿಲ್ಲಾಡಳಿತ ಅಟ್ಲೀಸ್ಟ್ ಈಗಲಾದ್ರೂ ರೆಸ್ಪಾಂಡ್ ಮಾಡ್ತಿದ್ಯಾ ಇದಕ್ಕೆಲ್ಲ? ಶರ್ಮಿತಾ, ಏನು ಜಿಲ್ಲಾಡಳಿತ ರೆಸ್ಪಾನ್ಸ್ ಮಾಡದೇ ಇರೋದ್ರಿಂದಾಗಿ ಈ ರೀತಿ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ಜಿಲ್ಲಾಧಿಕಾರಿಗಳು ನಿನ್ನೆ ರಾತ್ರಿ ಅಷ್ಟೇ ಏನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಏನು ಆರೋಗ್ಯ ಯಾರು ಗಾಯಾಳುಗಳಿದ್ದಾರೆ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಅದನ್ನು ಬಿಟ್ಟರೆ ಏನು ಊರಲ್ಲಿ ಹೋಗಿ ಧೈರ್ಯ ತುಂಬುವಂತಹ ಯಾವುದೇ ರೀತಿಯ ಕೆಲಸಗಳು ನಡೆದಿಲ್ಲ. ಹಾಗಾಗಿನೇ ಇಲ್ಲಿ ದಲಿತರಲ್ಲೂ ಸಹ ಏನು ಬರೀ 4 ಕುಟುಂಬಗಳಿದ್ದಾವೆ. ಆ 4 ಕುಟುಂಬಗಳಲ್ಲಿ ಒಂದು ರೀತಿಯಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ ಏನು ಘಟನೆ ನಡೆದಿದೆ, ವಿವೇಕಾನಂದನ ಕುಟುಂಬಸ್ಥರು ಅಂತೂ ಆ ಮನೆಯಲ್ಲಿ ಯಾರೂ ಇಲ್ಲ, ಬೀಗ ಜಡಿದು ಬೇರೆ ಊರಿನಲ್ಲಿ ಆಶ್ರಯ ಪಡೆದಿದ್ದಾರೆ. ಮತ್ತು ವಿವೇಕಾನಂದನಿಗೆ ಈಗಾಗಲೇ ಗನ್ ಮೆನ್ ಕೊಡಲಾಗಿದೆ. ಅಂದರೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಮಾತಾಡಬೇಕಾದ್ರೆ ವಿವೇಕಾನಂದ ಹೇಳ್ತಾ ಇದ್ದ, ಊರಲ್ಲಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ಸಹ ನಮ್ಮ ವಿರುದ್ಧವಾಗಿಯೇ ಇದ್ದಾರೆ ಮತ್ತು ನಾವು ಆ ಊರಲ್ಲಿ ಬದುಕೋದೇ ಕಷ್ಟ ಅನ್ನೋ ಒಂದು ಮಾತು ಹೇಳ್ತಾ ಇದ್ದ. ಹಾಗಾಗಿ ಅಂದರೆ ಬರೀ ಒಂದು ಇದು ವಿವೇಕಾನಂದದ ಮಾತಲ್ಲ, ಅಲ್ಲೇನು 4 ಕುಟುಂಬಗಳಿದ್ದಾವೆ. ಆ 4 ಕುಟುಂಬಗಳ ಪರಿಸ್ಥಿತಿನೂ ಇದೇ ಆಗಿದೆ. ಯಾಕಂದರೆ ಏನು ದಲಿತರು ಏನು ಈ ರೀತಿ ಏನು ಸವರ್ಣೀಯರು ಮತ್ತು ದಲಿತರ ನಡುವೆ ಈ ರೀತಿಯ ಒಂದು ತಿಕ್ಕಾಟ ಅಥವಾ ಒಂದು ಲವ್ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿರೋದ್ರಿಂದಾಗಿ ನಮ್ಮನ್ನು ಏನು ಮಾಡ್ತಾರೆ ಅನ್ನೋ ಒಂದು ಭೀತಿ ಉಳಿದ ದಲಿತ ಕುಟುಂಬಸ್ಥರಿಗೂ ಇದೆ. ಮತ್ತು ಈಗಾಗಲೇ ವಿವೇಕಾನಂದ ಕುಟುಂಬಸ್ಥರು ಈಗಾಗಲೇ ಊರೇ ಬಿಟ್ಟಿದ್ದಾರೆ. ಮುಂದೆ ಅವ್ರಿಗೇನು ಅಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಏನು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿದೆ. ಅಲ್ಲಿ ಗ್ರಾಮದಲ್ಲಿ ಒಂದು ಸಭೆಗಳನ್ನ ಮಾಡಿ ಏನು ಸೌಹಾರ್ದತೆ ಒಂದು ವಾತಾವರಣ ನಿರ್ಮಾಣ ಮಾಡಿದಲ್ಲಿ ಮಾತ್ರ ಇದು ಒಂದಷ್ಟು ಪರಿಸ್ಥಿತಿ ತಿಳಿಗೊಳ್ಳುತ್ತೆ. ಬಿಟ್ಟರೆ ಇಲ್ಲ ಇದೇ ರೀತಿಯ ಪರಿಸ್ಥಿತಿ ಆದರೆ ಖಂಡಿತವಾಗಿಯೂ ಅವರು ಏನು ಈಗ ಆಲ್ರೆಡಿ ಏನು ಭೀತಿಯಲ್ಲಿದ್ದಾರೆ, ಊರನ್ನು ತೊರೆದು ಬೇರೆ ಊರು ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಶರ್ಮಿತಾ, ಅಂದ್ರೆ ಇಲ್ಲಿ ಮಾನ್ಯ ತಂದೆ ದಲಿತ ಕುಟುಂಬದವರನ್ನು ಟಾರ್ಗೆಟ್ ಮಾಡಿ ಅವ್ರಿಗೊಂದು ಭಯ ಹುಟ್ಟಿಸ್ಬೇಕು ಅಂತಾನೆ ಒಂದು ಏನು ಪ್ಲಾನ್ ಮಾಡಿದ್ರು, ಅದು ವಿಫಲ ಆಯಿತು ಫೈನಲಿ. ಬಟ್ ತನ್ನ ಮಗಳನ್ನೇ ಕೊಂದು ಹಾಕ್ಬಿಟ್ರು. ಸೊ ಈ ಪ್ಲಾನ್ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ ದಲಿತ ಕುಟುಂಬಸ್ಥರು? ಇಲ್ಲಿ ಯಾರೂ ಸಹ ಬಾಯಿ ಬಿಡ್ಲಿಕ್ಕೆ ರೆಡಿ ಇಲ್ಲ. ಅಂದರೆ ಊರಿನ ಏನು ಬೇರೆ ಸಮುದಾಯದವರು ಇರ್ಬೋದು ಅಥವಾ ದಲಿತರು ಇರ್ಬೋದು, ಯಾರೂ ಸಹ ಬಾಯಿ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಒಂದು ರೀತಿಯಲ್ಲಿ ಏನು ಆ ವಿಚಾರವಾಗಿ ಮಾತಾಡ್ಲಿಕ್ಕೇನೂ ಯಾರೂ ಹೋಗ್ತಾ ಇಲ್ಲ. ಯಾರಾದರೂ ಒಂದು ಅವ್ರ ಮನೆ ಅಡ್ರೆಸ್ ಎಲ್ಲಿ ಘಟನೆ ಆಗಿದೆಲ್ಲ ಅವ್ರ ಮನೆ ಅಡ್ರೆಸ್ ಕೇಳಿದ್ರು ಸಹ ತೋರಿಸಲಾರ್ದಂಥ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ದಲಿತರು ಸಹ ಏನಂದರೆ ಬಾಯಿ ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಯಾರೂ ಸಹ ಬಾಯಿ ತೆರೆದು ಮಾತಾಡ್ತಾ ಇಲ್ಲ ಮತ್ತು ಧೈರ್ಯದಿಂದ ಒಂದು ಏನು ಪೊಲೀಸರಿಗಾಗಲಿ ಅಥವಾ ಬೇರೆ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸನೂ ಮಾಡ್ತಾ ಇಲ್ಲ. ಏನು ಊರವರು ಏನು ಯಾರು ಸಪೋರ್ಟ್ ಮಾಡದೇ ಇರೋದ್ರಿಂದಾಗಿ, ಹೆಲ್ಪ್ ಮಾಡದೇ ಇರೋದ್ರಿಂದಾಗಿನೇ ಇಷ್ಟರ ಮಟ್ಟಿಗೆ ಅದು ವಿಕೋಪಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಏನು ಗಾಯಾಳುಗಳಿಗೆ ಏನು 2 ತಾಸು ಅಲ್ಲೇ ಬಿದ್ದಿದ್ದಾರೆ. ಅಂದರೆ ಏನು ಬಿದ್ದಲ್ಲಿನೇ ರಕ್ತದ ಮಡುವಿನಲ್ಲೇ ನರಳಿದ್ದಾರೆ ಹೊರತಾಗಿ ಯಾರೂ ಸಹ ಸಹಾಯಕ್ಕೆ ಬಂದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ಮಾಹಿತಿಗೆ.